ಭಾರತದ ಮೇಲೆ ಇಸ್ಲಾಮಿಕ್ ಆಕ್ರಮಣಕ್ಕೆ ಫತ್ವಾ. ಭಾರತವನ್ನ ಟಾರ್ಗೆಟ್ ಮಾಡಿ ಮದರಸಾದಿಂದ ಫತ್ವಾ. ಉತ್ತರ ಪ್ರದೇಶದ ದಾರುಲ್ ಉಲೂಮ್ ದಿಯೋಬಂದ್ ಮದರಸಾ ಭಾರತದ ಮೇಲೆ ಇಸ್ಲಾಮಿಕ್ ಆಡಳಿತಕ್ಕೆ ಫತ್ವಾ ಹೊರಡಿಸಿದೆ. ಭಾರತದ ಅತಿ ದೊಡ್ಡ ಇಸ್ಲಾಮಿಕ್ ಶಿಕ್ಷಣ ಸಂಸ್ಥೆ ದಿಯೋಬಂದ್ ಪಾಕ್, ಬಾಂಗ್ಲಾ, ಅಫ್ಘಾನಿಸ್ತಾನದಲ್ಲಿ ಪ್ರಭಾವವನ್ನು ಹೊಂದಿರುವಂತಹ ಮದರಸಾ ಇದು. ಧಾರ್ಮಿಕ ಹಿಂಸಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆಯಾ ದಿಯೋಬಂದ್? ಶಿಕ್ಷಣದ ಹೆಸರಲ್ಲಿ ದೇಶ ವಿರೋಧಿ ಕೃತ್ಯಗಳಿಗೆ ಪ್ರಚೋದನೆ. ಮದರಸಾ ವಿರುದ್ಧ ಎಫ್ಐಆರ್ಗೆ ರಾಷ್ಟ್ರೀಯ ಮಕ್ಕಳ ಆಯೋಗ ಸೂಚನೆಯನ್ನ ಕೊಟ್ಟಿದೆ. ಭಾರತದ ಮೇಲೆ ಇಸ್ಲಾಮಿಕ್ ಆಕ್ರಮಣ, ದಿಯೋಬಂದ್ ಫತ್ವಾ ಹೇಳೋದೇನ್ ಹಾಗಾದ್ರೆ? ಭಾರತದ ಮೇಲಿನ ದಾಳಿಗೆ ಇಸ್ಲಾಮಿಕ್ ಆಕ್ರಮಣದ ವೇಳೆ ಬಲಿಯಾದವನು ಶ್ರೇಷ್ಠ ಹುತಾತ್ಮನಾಗ್ತಾನೆ, ಇದು ಫತ್ವಾ ಹೇಳುತ್ತೆ. ಭಾರತದ ಮೇಲಿನ ಪವಿತ್ರ ದಾಳಿಗೆ ಪ್ರವಾದಿಗಳ ಆಪ್ತ ಹಜರತ್ ಅಬು ಹುರೈರಾ ಅವರ ಒಪ್ಪಿಗೆ ಇದೆ. ಭಾರತದ ಮೇಲಿನ ದಾಳಿಯ ಸಂದರ್ಭ ಹುತಾತ್ಮನಾಗಲು ನಾನು ಸಿದ್ಧ ಎಂಬ ಹಜರತ್ ಅಬು ಹುರೈರಾ ಹೇಳಿಕೆ ಫತ್ವಾದಲ್ಲಿ ಉಲ್ಲೇಖ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಶಿಶೇಖರ್ ಈಗ ಸಂಪರ್ಕದಲ್ಲಿದ್ದಾರೆ. ಶಶಿ, ಈ ದಿಯೋಬಂದ್ ಮದರಸಾ ಏನಂತ ಫತ್ವಾ ಹೊರಡಿಸಿದೆ? ಏನ್ ಹೇಳುತ್ತೆ ಈ ಫತ್ವಾ? ಪ್ರತಿಮಾ, ಗಜ್ವಾಯೆ ಹಿಂದ್ ಅನ್ನುವಂಥದ್ದು ಒಂದು ಇಸ್ಲಾಮಿಕ್ ಐಡಿಯಾಲಜಿ. ಭಾರತದ ಮೇಲೆ ಇಸ್ಲಾಮಿಕ್ ಆಡಳಿತವನ್ನ ಸ್ಥಾಪಿಸುವಂತಹ ಐಡಿಯಾಲಜಿಗೆ, ಆ ಸಿದ್ಧಾಂತಕ್ಕೆ ಗಜ್ವಾಯೆ ಹಿಂದ್ ಅಂತ ಕರೆಯಲಾಗುತ್ತೆ. ಗಜ್ವಾಯೆ ಹಿಂದ್ ಅಂದ್ರೆ ಭಾರತವನ್ನ ಇಸ್ಲಾಮಿಕ್ ದೊರೆಗಳು ಆಕ್ರಮಣ ಮಾಡಬೇಕು, ಇಸ್ಲಾಮಿಕ್ ಆಡಳಿತ ಬರಬೇಕು, ಭಾರತದ ಮೇಲೆ ಧರ್ಮ ಯುದ್ಧವನ್ನ ಮಾಡಬೇಕು, ಮತ್ತೆ ಇಲ್ಲಿ ಶರಿಯಾ ಕಾನೂನು ಜಾರಿಯಾಗಬೇಕು ಅನ್ನೋದು ಐಡಿಯಾಲಜಿ. ಇದನ್ನ ದಿಯೋಬಂದ್ ಅನ್ನುವಂತಹ ಮದರಸಾ ಈ ದೇಶದ ಸುನ್ನಿ ಇಸ್ಲಾಮಿಕ್ ಕಟ್ಟರ್ ಸಿದ್ಧಾಂತವನ್ನ ಬೋಧಿಸುತ್ತೆ. ಸುನ್ನಿ ಕಟ್ಟರ್ ಇಸ್ಲಾಮಿಕ್ ಸಿದ್ಧಾಂತವನ್ನ ಭಾರತದಲ್ಲಿ ಬಹುತೇಕ ಮದರಸಾಗಳು ಈ ದಿಯೋಬಂದ್ ಮದರಸಾದ ಅಫಿಲಿಯೇಟೆಡ್ ಆಗಿದೆ. ನಾವು ನಮ್ಮ ವೀಕ್ಷಕರಿಗೆ ಅರ್ಥವಾಗುವಂತೆ ಹೇಳ್ಬೇಕು ಅಂತ ಅಂದ್ರೆ, ದಿಯೋಬಂದ್ ಮದರಸಾ ಒಂದು ದೊಡ್ಡ ವಿಶ್ವವಿದ್ಯಾಲಯ ಇದ್ದಂತೆ ಇಸ್ಲಾಮಿಕ್ ಶಿಕ್ಷಣದ ವ್ಯವಸ್ಥೆಯಲ್ಲಿ. ಅದರ ಅಡಿಯಲ್ಲಿ ಇಡೀ ದೇಶದಾದ್ಯಂತ ಬರುವಂತಹ ಸುನ್ನಿ ಮದರಸಾಗಳು ಈ ದಿಯೋಬಂದಿ ಮದರಸಾಗೆ ಅಫಿಲಿಯೇಟೆಡ್ ಆಗಿರುತ್ತವೆ. ಹೇಗೆ ಕಾಲೇಜುಗಳು ವಿಶ್ವವಿದ್ಯಾಲಯಕ್ಕೆ ಅಫಿಲಿಯೇಟೆಡ್ ಆಗಿರುತ್ತೋ ಅದೇ ಮಾದರಿಯಲ್ಲಿ ದೇಶದ ಬಹುತೇಕ ಸುನ್ನಿ ಮದರಸಾಗಳು ಈ ದಿಯೋಬಂದಿ ಸಿದ್ಧಾಂತವನ್ನ ಒಪ್ಕೊಂಡಿದ್ದಾವೆ. ಹಾಗಾಗಿ ಅವರು ಹೇಳುವಂತಹ ಮಾತುಗಳು, ಅವರು ಹೊರಡಿಸುವಂತಹ ಫತ್ವಾಗಳು ಭಾರತದಲ್ಲಿ ಇಸ್ಲಾಮಿಕ್ ವ್ಯವಸ್ಥೆಯಲ್ಲಿ ದೊಡ್ಡ ಪಾತ್ರವನ್ನ ವಹಿಸುತ್ತವೆ. ಹೀಗಾಗಿ ಈ ಫತ್ವಾ ಭಾರತದ ಮೇಲೆ ಇಸ್ಲಾಮಿಕ್ ಆಕ್ರಮಣ ಮಾಡುವುದನ್ನ ಪವಿತ್ರ ಕಾರ್ಯ ಅನ್ನುವಂತೆ ಉಲ್ಲೇಖ ಮಾಡುತ್ತೆ ಈ ಫತ್ವದಲ್ಲಿ. ಜೊತೆಗೆ ಭಾರತದ ಮೇಲಿನ ಇಸ್ಲಾಮಿಕ್ ಆಕ್ರಮಣದಲ್ಲಿ ಯಾರಾದ್ರೂ ಯುದ್ಧದಲ್ಲಿ ಇಸ್ಲಾಮಿಕ್ ಯುದ್ಧದಲ್ಲಿ ಯಾರಾದ್ರೂ ಮೃತಪಟ್ರೆ ಅವರು ಶ್ರೇಷ್ಠ ಹುತಾತ್ಮನಾಗ್ತಾನೆ ಅಂತ. ಅಂದ್ರೆ ಈ ಮದರಸಾ ದೇಶಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತೆ. ಇಂತಹ ಮದರಸಾ ದೇಶದ ಮುಸ್ಲಿಂ ಮಕ್ಕಳಿಗೆ ಏನನ್ನ ಬೋಧಿಸುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಭಾರತದ ಮೇಲೆ ಮುಸ್ಲಿಂ ಆಕ್ರಮಣ ಮಾಡುವಂತಹ ಮನಸ್ಥಿತಿಯನ್ನ ಮಕ್ಕಳಲ್ಲಿ ತುಂಬುವುದು, ಮುಸ್ಲಿಂ ಆಕ್ರಮಣದ ವೇಳೆ ಯಾರಾದ್ರೂ ಮೃತಪಟ್ರೆ, ಅಂದ್ರೆ ಭಾರತದ ಮೇಲೆ ಇಸ್ಲಾಮಿಕ್ ಯುದ್ಧದಲ್ಲಿ ಧರ್ಮ ಯುದ್ಧದಲ್ಲಿ ಯಾರಾದ್ರೂ ಮೃತಪಟ್ರೆ ಅವರು ಶ್ರೇಷ್ಠ ಹುತಾತ್ಮನಾಗ್ತಾನೆ, ಇದಕ್ಕೆ ಪ್ರವಾದಿಗಳ ಒಪ್ಪಿಗೆ ಇದೆ, ಪ್ರವಾದಿಗಳ ಆಪ್ತನ ಒಪ್ಪಿಗೆ ಇದೆ ಅಂತ ಹೇಳಿ ಇಸ್ಲಾಮಿಕ್ ಮೂಲಭೂತ ಇಸ್ಲಾಮಿಕ್ ನಲ್ಲಿ ಇದಕ್ಕೆ ಒಪ್ಪಿಗೆ ಇದೆ ಅನ್ನುವಂತಹ ಮೂಲಭೂತವಾದ ಸಿದ್ಧಾಂತವನ್ನ ಮಕ್ಕಳಿಗೆ ತುಂಬುವಂತಹ ಕೆಲಸವನ್ನ ಈ ದಿಯೋಬಂದ್ ಮದರಸಾ ಮಾಡ್ತಾ ಇದೆ. ಇದರ ಪ್ರಭಾವ ಕೇವಲ ಭಾರತದಲ್ಲಷ್ಟೇ ಇಲ್ಲ ಪ್ರತಿಮಾ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನದ ಹಲವು ಮಸೀದಿಗಳು, ಹಲವು ಮದರಸಾಗಳು ಈ ದಿಯೋಬಂದ್ ಸಿದ್ಧಾಂತವನ್ನ ಒಪ್ಕೊಂಡು ಅದನ್ನ ಅನುಸರಿಸ್ತಾ ಇದ್ದಾವೆ. ಪಾಕಿಸ್ತಾನದಲ್ಲಿರುವಂತಹ ಬಹುತೇಕ ಭಯೋತ್ಪಾದಕ ಸಂಘಟನೆಗಳಿಗೆ ಈ ದಿಯೋಬಂದ್ನ ಕಟ್ಟರ್ ಸುನ್ನಿ ಇಸ್ಲಾಮಿಕ್ ಸಿದ್ಧಾಂತವನ್ನ ಒಪ್ಪಿಕೊಂಡಿದ್ದಾವೆ. ಹಾಗಾಗಿ ಇದು ಡೇಂಜರಸ್ ಫತ್ವಾ ಭಾರತದ ಪಾಲಿಗೆ. ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅನ್ನುವಂತಹ ಸಿದ್ಧಾಂತ ಸಾವಿರಾರು ವರ್ಷಗಳಿಂದಲೂ ಇದೆ. ಮೊಘಲರು ಭಾರತದ ಮೇಲೆ ದಾಳಿ ಮಾಡಿದ್ದು ಕೂಡ ಇದೇ ಉದ್ದೇಶದ ಕಾರಣದಿಂದಾಗಿ. ಹಾಗಾಗಿ ಭಾರತದ ಮೇಲೆ ಇಸ್ಲಾಮಿಕ್ ದಾಳಿ ಮಾಡುವಂತದ್ದನ್ನ ಪವಿತ್ರ ಕಾರ್ಯ ಅಂತ ಹೇಳಿ ಭಾರತದಲ್ಲಿ ಇಸ್ಲಾಂ ಸ್ಥಾಪನೆ ಮಾಡುವಂತದ್ದನ್ನ ಸ್ವತಃ ಪ್ರವಾದಿಗಳ ಆಪ್ತರೇ ಒಪ್ಪಿದ್ದಾರೆ ಅಂತ ಹೇಳಿ, ಇದು ಇಸ್ಲಾಂಗೆ ವಿರುದ್ಧ ಅಲ್ಲ, ಎಲ್ಲರೂ ಈ ಕಾರ್ಯದಲ್ಲಿ ಭಾಗಿಯಾಗಬೇಕು, ಇದು ಪವಿತ್ರ ಕಾರ್ಯ ಅಂತ ವಿದ್ಯಾರ್ಥಿಗಳ ತಲೆಯಲ್ಲಿ ತುಂಬುವಂತಹ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ.
ಚರ್ಚೆಗಳಿದ್ದಾವೆ. ಮದರಸಾಗಳಲ್ಲಿ ಯಾವ ರೀತಿ ಪಾಠವನ್ನ ಮಾಡ್ತಾರೆ, ಮದರಸಾಗಳಲ್ಲಿ ಮಕ್ಕಳಿಗೆ ಇಸ್ಲಾಮಿಕ್ ಮೂಲಭೂತವಾದವನ್ನ ತುಂಬುತ್ತಾರೆ ಎನ್ನುವಂತಹ ಆರೋಪಗಳಿದೆ. ಯಾವ ಶಿಕ್ಷಣ ಸಂಸ್ಥೆ ಇಸ್ಲಾಮಿಕ್ ಓಕೆ ಸಂಸ್ಥೆ ಕೇಂದ್ರ ಸ್ಥಾನದಲ್ಲಿದೆಯೋ ಅದೇ ಸಂಸ್ಥೆ ಈ ರೀತಿಯಾದಂತಹ ಉಗ್ರ ಸಿದ್ಧಾಂತವನ್ನ ಮಕ್ಕಳಲ್ಲಿ ತುಂಬುತ್ತಾ ಇದೆ. ಪ್ರತಿಮಾ ಎಸ್ ಎಸ್ ಅಪಾಯಕಾರಿ ದೇಶಕ್ಕೆ. ನಿಜ ನಿಜ. ಥ್ಯಾಂಕ್ ಯು ಸೋ ಮಚ್ ಶಶಿ, ತಮ್ಮೆಲ್ಲ ಮಾಹಿತಿಗಾಗಿ. ನಿಜಕ್ಕೂ ಆತಂಕವನ್ನ ಹುಟ್ಟುಹಾಕ್ತಾ ಇರುವಂತಹ ವಿಷಯ ಇದು. ಶಿಕ್ಷಣದ ಹೆಸರಿನಲ್ಲಿ ನಿಜಕ್ಕೂ ಮಕ್ಕಳಿಗೆ ದೇಶ ವಿರೋಧಿ ಕೃತ್ಯಗಳ ಪ್ರಚೋದನೆಯನ್ನ ಕೊಡ್ತಾ ಇದೆಯಾ? ಆ ಪ್ರಶ್ನೆ ಖಂಡಿತವಾಗ್ಲೂ ಮೂಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.